ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿ ದ್ವಿತೀಯ PUC ಪರೀಕ್ಷೆ 2 ಏಪ್ರಿಲ್ ಮತ್ತು ಮೇಯಲ್ಲಿ ನಡೆದಿರ್ತಕ್ಕಂಥ 2025 ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಕ್ಕಂಥದ್ದು ವಿದ್ಯಾರ್ಥಿ ಮಿತ್ರರೇ. ಅದರಲ್ಲಿ ತಾವುಗಳು ತಿಳ್ಕೊಂಡಿಗೆ ಸೂಚನೆಯಲ್ಲಿ ಕಂಪಲ್ಸರಿಯಾಗಿರ್ತಕ್ಕಂಥ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುತ್ತದೆ ಅಥವಾ ನೋಡಲಾಗುತ್ತದೆ ಅಂತ ಹೇಳ್ತಕ್ಕಂಥ ಇದು ಸ್ಪಷ್ಟವಾಗಿ ತಾವು ತಿಳ್ಕೊಂಡಿರಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಅದರಲ್ಲಿ ವಿಭಾಗದಲ್ಲಿ ಇಲ್ಲಿ ಪ್ರತಿಯೊಂದಕ್ಕೂ 1 ಅಂಕ ಇರುವುದರಿಂದ ಇಲ್ಲಿ ಟೋಟಲ್ ಆಗಿ ಈ ವಿಭಾಗದಲ್ಲಿ ಇಂಟು 10 ಪ್ರಶ್ನೆಗಳನ್ನು ಕೇಳ್ತಾರೆ, ಈಕ್ವಲ್ ಟು ಟೋಟಲ್ 10 ಮಾರ್ಕ್ಸ್ಗಳನ್ನು ಸಿಗ್ತಕ್ಕಂಥದ್ದು ಈ ಏರಿಯಾದಲ್ಲಿ ಇಲ್ಲನ್ನು ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಪ್ರಶ್ನೆ ನಂಬರ್ ರೋಮನ್ ಅಂಕಿ 1ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 1, ಸೀತೆಯನ್ನು ರಾವಣ ಇಲ್ಲಿ ಇರಿಸಿದ್ದನು ಅಂತ ಕ್ವಶನ್ ಕೇಳಿದ್ದಾರೆ. ಅದರಲ್ಲಿ ಶಾಂತಿವನ, ಪ್ರೇಮದವನ, ಈ ಅಶೋಕವನ ಹಾಗೂ ಈ ನಂದನವ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಪ್ರೇಮದವನ ಅಂತಕ್ಕಂಥದ್ದು ಉತ್ತರ ಸರಿಯಾಗಿದೆ ವಿದ್ಯಾರ್ಥಿಗಳೇ. ಹಾಗೆ ಪ್ರಶ್ನೆ ಸಂಖ್ಯೆ 2 ಅಲ್ಲಿ ನೋಡಿ, ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂತ ಕ್ವಶನ್ ಮಾರ್ಕ್ ಇದೆ. ಅದರಲ್ಲಿ ಅದು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಹರ ಶ್ರೀ ಚೆನ್ನಸೋಮೇಶ್ವರ, ಈ ಕೂಡಲ ಸಂಗಮದೇವ, ಈ ಗುಹೇಶ್ವರ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಕೂಡಲ ಸಂಗಮದೇವ ಅಂತಕ್ಕಂಥದ್ದು. ಹಾಗೆ ಕ್ವಶನ್ ನಂಬರ್ 3ನೇದು, ಎಲ್ಲರೋಳು ಕಲಿಭೀಮನೆ ಮಿಡುಕುಳ್ಳ ಗಂಡನು, ಹಾನಿ ಹರಿ ಬಯಕೆ ನಿಲ್ಲದಂಗೈಸುವನು, ಕಡು ಹೀಯಾಳಿ ಉಳ್ಳವನು. ಈ ಪದ್ಯ ಭಾಗದಲ್ಲಿ ಭೀಮನ ಬಗೆಗೆ ದ್ರೌಪದಿಯ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಕಷ್ಟ ಕಾಲದಲ್ಲಿ ರಕ್ಷಿಸುವನೆಂಬ ಭರವಸೆ, ಭೀಮನ ಪರಾಕ್ರಮದ ಬಗ್ಗೆ ಅಪನಂಬಿಕೆ, ಈ ಕಷ್ಟ ಕಾಲದಲ್ಲಿ ನೆರವಿಗೆ ಬರುವುದಿಲ್ಲೆಂಬ ಭಾವ, ಈ ಭೀಮ ಬಲದ ಬಗ್ಗೆ ಸಂಖ್ಯೆ ಅಂತಕ್ಕಂಥದ್ದು. ಇದರಲ್ಲಿ ಈ ಒಂದು ಭಾವ ಯಾವುದೋ ರೀತಿ ಇದೆ ಅಂತಲೂ ಹೋಗಿದರೆ ಈ ಪ್ರಶ್ನೆಯಲ್ಲಿ ಅದು ಕಷ್ಟ ಕಾಲದಲ್ಲಿ ರಕ್ಷಿಸುವನೆಂಬ ಭರವಸೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ ಕ್ವಶನ್ ನಂಬರ್ 4ರಲ್ಲಿ ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಪುಲಿಗೆರೆ ಸೋಮನಾಥ ಕವಿಯು ಅಭಿಪ್ರಾಯಪಟ್ಟಿದ್ದಾನೆ. ಕ್ವಶನ್ ಮಾರ್ಕ್ ಇದೆ.
ಅದರಲ್ಲಿ ಮಿತ್ರನೆಂದು, ಆ ಬಾಲಕನೆಂದು, ಈ ದುರ್ಬಲನೆಂದು, ಈ ಹೇಡಿ ಎಂದು. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಾಲಕನೆಂದು ಅಂತಕ್ಕಂಥದ್ದು ಈ ಒಂದು ಉತ್ತರ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಬಾಲಕನೆಂದು. ನೆಕ್ಸ್ಟ್ ಕ್ವಶನ್ 5ನೇದು, ಜಾಲಿಯ ಮರದಂತೆ ಇರುವವರು ಯಾರು ಅಂತ ಕ್ವಶನ್. ಅದರಲ್ಲಿ ಸುಜ್ಜನರು, ಆ ಊರು ಹಂದಿಗಳು, ಈ ದುರ್ಜನರು, ಈ ಡಾಂಬಿಕರು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಜಾಲಿಯ ಮರದಂತೆ ಇರುವವರು ದುರ್ಜನರು. ಇಲ್ಲಿ ಸರಿಯಾದ ಉತ್ತರ. ಹಾಗೆ 6ನೇ ಪ್ರಶ್ನೆ, ವಾಲ್ಪಾರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಪುಣ್ಣಚ್ಚಿ, ಆ ಆದಿವಾಸಿಗಳು, ಈ ಕೃಪಾಕರ ಸೇನಾನಿ, ಈ ಕಾರ್ವೆರ್ ಮಾರ್ಷ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಆಗಿರ್ತಕ್ಕಂಥದ್ದು ಕಾರ್ವೆರ್ ಮಾರ್ಷ್ ಅಂತಕ್ಕಂಥದ್ದು ಈ ಒಂದು ಬ್ರಿಟಿಷ್ ಪ್ರಜೆಯ ಹೆಸರಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ ಕ್ವಶನ್ ನಂಬರ್ 7, ಇನ್ವರ್ಟೆಡ್ ಕಾಮದಲ್ಲಿ ಕ್ವಶನ್ ಯಾವ ರೀತಿ ಇದೆ ನೋಡಿ. ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೇನಾದರೂ ಮಾಡು, SSLC ಕಟ್ಟು, ಟೈಪಿಂಗ್ ಏನಾದರೂ ಕಲಿ ... ಅಂತ ಅಂದರೆ ಇನ್ನೇ ಏನೋ ಅದ ಅಂತ ಅರ್ಥಕ್ಕೆ ಹೇಳಿರ್ತದೆ ಎಂದು ನಿರೂಪಿಕೆಯ ಗೆಳತಿ ಸೀತೆಗೆ ಹೇಳುವ ಮಾತಿನಲ್ಲಿ ಕಂಡು ಬರುವ ಆಶಯ ಯಾವುದು ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಬದುಕನ್ನು ಬದಲಿಸಿಕೊಳ್ಳಬೇಕೆಂಬ ಸದಾಶ, ಆ ಹಣೆಯ ಬರಹವನ್ನು ತಪ್ಪಿಸಲಾಗದೆಂಬ ಹತಾಶ, ಈ ಬದುಕು ಬಂದಂತೆ ಸ್ವೀಕರಿಸುವ ಎಂಬ ಬೋಧೆ, ಈ ಬದುಕು ಅದೃಷ್ಟದ ಆಟವೆಂಬ ನೀತಿ. ಈ ಒಂದು ಆಶಯ ಏನಡಗಿದೆ ಅಂತಂದರೆ ಅದರಲ್ಲಿ ಬದುಕು ಅನ್ನು ಬದಲಿಸಿಕೊಳ್ಳಬೇಕೆಂಬ ಸದಾಶಯ ಒಳಗೊಂಡಿರ್ತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ ಕ್ವಶನ್ ನಂಬರ್ 8, ಇಲ್ಲಿ ನೋಡಿ, ಕೃಷ್ಣಗೌಡನ ಆನೆಯ ಹೆಸರೇನು ಅಂತ ಕ್ವಶನ್ ಇದೆ. ಅದರಲ್ಲಿ ಲಕ್ಷ್ಮಿ, ಆ ಗೌರಿ, ಈ ಸರಸ್ವತಿ, ಈ ಜುಬೇದ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆ ಗೌರಿ ಆಗಿರ್ತಕ್ಕಂಥದ್ದು ಕೃಷ್ಣಗೌಡನ ಆನೆ ಹೆಸರು. ಹಾಗೆ ಕ್ವಶನ್ ನಂಬರ್ 9ನೇದು, ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು ಅಂತ ಕ್ವಶನ್ ಮಾರ್ಕ್ ಇದೆ. ಅದರಲ್ಲಿ ಈ ಆನೆಯಿಂದ 4 ಜನರು ಸಾಯುತ್ತಾರೆ, ಈ ಆನೆಯು ಕಾಡಿಗೆ ಓಡಿ ಹೋಗುತ್ತದೆ, ಈ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ, ಈ ಆನೆಯು ತನ್ನ ಮಾವುತನನ್ನೇ ಕೊಲ್ಲುತ್ತದೆ. ಈ ಒಂದು 9ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ಆನೆಯಿಂದ 5 ಜನರನ್ನು ಪ್ರಾಣ ಕಳೆದುಕೊಳ್ಳುತ್ತಾರೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ ಪ್ರಶ್ನೆ ಸಂಖ್ಯೆ 10, ಇನ್ವರ್ಟೆಡ್ ಕಾಮದಲ್ಲಿ ಕ್ವಶನ್ ಇದೆ. ನೋಡಿ ಸಾರ್, ನಿನ್ನೆ ಒಂದು
ಹುಚ್ಚು ನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ, ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡಬೇಕಾಗುತ್ತೆ ಹೇಳಿ ಎಂಬ ವೆಟರ್ನರಿ ಸ್ಟಾಕ್ಮ್ಯಾನ್ ಪುಟ್ಟಯ್ಯನ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ಯಾವುದು ಅಂತ ಕೇಳ್ತಕ್ಕಂಥ ಪ್ರಶ್ನೆ ಇದೆ. ಅದರಲ್ಲಿ ಔಷಧ ಒದಗಿಸಲಾಗದ ಅಸಹಾಯಕತೆ, ಆ ಇಂಜೆಕ್ಷನ್ ಚುಚ್ಚಬೇಕೆಲ್ಲ ಎಂಬ ಬೇಸರ, ಈ ಹುಚ್ಚು ನಾಯಿ ಕಡಿತಕ್ಕೊಳಗಾದವರ ಬಗ್ಗೆ ಅನುಕಂಪ, ಈ ಹುಚ್ಚು ನಾಯಿ ಕಚ್ಚಿದವರ ಬಗ್ಗೆ ಕೋಪ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಔಷಧ ಒದಗಿಸಲಾಗದ ಅಸಹಾಯಕತೆ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಅ ವಿಭಾಗದಲ್ಲಿ ವಿದ್ಯಾರ್ಥಿಗಳೇ 10ಕ್ಕೆ 10 ಅಂಕಗಳನ್ನು ಈ ಥರ ತಾವು ಬರೆದಿದ್ದಾದರೆ ತಮಗೆ 10 ಅಂಕಗಳನ್ನು ಪಡ್ಕೊಳ್ಬೋದು ಅಂತಕ್ಕಂಥದ್ದು ನಾನು ಈ ಒಂದು ವಿಷಯದಲ್ಲಿ ತಮಗೆ ತಿಳಿಸ್ತಕ್ಕಂಥದ್ದು. ಹಾಗೆ ಮುಂದುವರೆದು ನೋಡುವ ಹಾಗಿದ್ದರೆ ಇಲ್ಲಿ ಕೂಡ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಕ್ವಶನ್ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ಕ್ವಶನ್ ಆದಲ್ಲಿ ಖಾಲಿ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಅಂತ ಕೇಳ್ತಕ್ಕಂಥ ಪ್ರಶ್ನೆ. ಇಲ್ಲಿ ಕೂಡ ಒಂದೊಂದಕ್ಕೆ 1 ಮಾರ್ಕ್ಸ್ ಇರ್ತದೆ. ಆ ಕಾರಣಕ್ಕಾಗಿ 5 × 1 = 5 ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಈ ಬಿಟ್ಟ ಸ್ಥಳದಲ್ಲಿ ಈಗ ತಾನೇ ಮೇಲ್ಗಡೆ ಆನ್ಸರ್ ಕೊಟ್ಟಿರ್ತಾನೆ, ಈ ಹಾಕಿರ್ತಕ್ಕಂಥ ಭಾಗ ಎಲ್ಲ ಆನ್ಸರ್ಗಳಿರ್ತವೆ. ಅದರಲ್ಲಿ ಸರಿಯಾಗಿದ್ದನ್ನು ಖಾಲಿ ಸ್ಥಳದಲ್ಲಿ ತುಂಬಬೇಕಾಗಿರ್ತಕ್ಕಂಥ ಕೆಲಸ ನೀವು ಅಷ್ಟು ಮಾಡಬೇಕಾಗಿದ್ದು ಪರೀಕ್ಷೆಯಲ್ಲಿ. ನೋಡಿ, ಕ್ವಶನ್ ನಂಬರ್ 11. ಈ 11ನೇ ಕ್ವಶನ್ದಲ್ಲಿ ಏನಿದೆ ಅನ್ನೋ ಹೋಗಿದ್ರೆ, ಫಸ್ಟಿಗೆ ಡ್ಯಾಸ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದರು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ CNR ರಾವ್. ಇದು ಸರಿಯಾಗಿರ್ತಕ್ಕಂಥ 11ನೇ ಉತ್ತರ. ಅದೇ ರೀತಿಯಾಗಿ 12ನೇ ಕ್ವಶನ್, ದಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಡ್ಯಾಸ್ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ 12ನೇ ಕ್ವಶನ್, ಇಲ್ಲಿ ಶ್ಯಾಂಭವಿ ಅಂತಕ್ಕಂಥ ಹೊಳೆ ಹರಿತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ 12ನೇದು. ಹಾಗೆ 13ನೇ ಪ್ರಶ್ನೆ, ಫಸ್ಟಿಗೆ ಡ್ಯಾಸ್ ಇದೆ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಅಂತ ಕೇಳಿರ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 13ನೇದು. ವಿದ್ಯಾರ್ಥಿಗಳೇ, ಮಗು ನೋಡಿ, ಈ ಪ್ರಶ್ನೆ ಹಿಂದಿನ ಕ್ವಶನ್ ಪೇಪರ್ದಲ್ಲಿ ಕೂಡ ಬಂದಿದೆ, ಮತ್ತು ಈಗಲೂ ಕ್ವಶನ್ ಬಂದಿದೆ. ಇದು ಕಂಪಲ್ಸರಿ ಈ ಕ್ವಶನ್ ಬರ್ತಕ್ಕಂಥದ್ದು. ಹಾಗೆ 14ನೇ ಕ್ವಶನ್ ನೋಡಿ, ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಡ್ಯಾಸ್ ಆಗಿರ್ತಕ್ಕಂಥದ್ದು. ಇದು 14ನೇದು. ಇಲ್ಲಿ ಮನೋರಮ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. 15ನೇ ಕ್ವಶನ್, ಫಸ್ಟಿಗೆ ಖಾಲಿ ಇದೆ, ಕಲಿಯುಗದ ಅಮೃತವೆಂದು ವೀರೇಂದ್ರ ಸಿಂಪಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಚಹಾ 15ನೇದು ಆಗಿರ್ತಕ್ಕಂಥದ್ದು. ಇಷ್ಟು ತಾವುಗಳನ್ನು ಬರೆದಿದ್ದೇ ಆದರೆ ತಮಗೆ 5 ಅಂಕಗಳನ್ನು ಈ ಏರಿಯಾದಲ್ಲಿ ಸಿಗ್ತಕ್ಕಂಥದ್ದು. ಈ ಮುದ್ದಣ್ಣ ಅಂತಕ್ಕಂಥದ್ದು ಏನಿದೆ ವಿದ್ಯಾರ್ಥಿಗಳೇ, ಇದು ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥದ್ದು. ಇದು ಯಾವುದೇ ರೀತಿ ಇದಕ್ಕೆ ಸಂಬಂಧ ಇಲ್ಲದ ಉತ್ತರ ಆಗಿರ್ತದೆ. ಹಾಗೆ ಕ್ವಶನ್ ನಂಬರ್ 16ರಲ್ಲಿ ಈ ಭಾಗದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಕ್ವಶನ್ ಇದೆ.
ಇಲ್ಲಿ ನೋಡಿ, ಈ ಕ್ವಶನು ನಾವು ಸ್ವಲ್ಪ ನೋಡಿ, ಅ ಪಟ ಮತ್ತು ಬ ಪಟ್ಟಿ ಇಲ್ಲಿ ಕೂಡ 5 ಇಂಟು 1 = 5 ಆಗಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ, ಪುರಂದರ ವಿಠ್ಠಲ ಇದು ಸರಿಯಾಗಿರ್ತಕ್ಕಂಥ ಹೊಂದಿಸಿ ಬರೆಯೋದು ಪುರಂದಾಸರು ಅಂತ. ಪುರಂದದಾಸರು. ಅದು ಬೆಳಗು ಜಾವ ಇಲ್ಲಿ ಸರಿಯಾಗಿರ್ತಕ್ಕಂಥ ಹೊಂದಿಸಿ ಬರೆಯೋದು 4ನೇದು ದ.ರಾ. ಬೇಂದ್ರೆ. ಈ ಶಿಲುಬೆ ಏರಿದ್ದಾನೆ ನೋಡಿ, ಇದು ಮತ್ತೆ ಡಬಲ್ ಕ್ವಶನ್ಗಳು ಆಗ್ತಕ್ಕಂಥದ್ದು. ಈ ಒಂದು ಶಿಲುಬೆ ಏರಿದ್ದಾನೆ ಅಂತಂದರೆ ಕೆ.ಎಸ್. ನಿಸಾರ್ ಅಹಮದ್ ಅಂತಕ್ಕಂಥದ್ದು. ಹಾಗೆ ಇದು ಹತ್ತಿ ಚಿತ್ತ ಮತ್ತು ಇದು ಟಿ ಯಲ್ಲಪ್ಪ ಅಂತ ಸರಿಯಾಗಿರ್ತಕ್ಕಂಥ ಉತ್ತರ. ಒಮ್ಮೆ ನಗುತ್ತೇವೆ ಈ ಸುಕನ್ಯಾ ಮಾರುತಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇದರಲ್ಲಿ ಈ ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥದ್ದು, ಇದು ಕ್ವಶನ್ ಎಕ್ಸ್ಟ್ರಾ ಇದೆ ವಿದ್ಯಾರ್ಥಿಗಳು. ಇದು ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ ಪರೀಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಕ್ಸ್ಟ್ರಾ. ಇಂಥ ಪ್ರತಿಯೊಂದು ಕೂಡ ಪ್ರಶ್ನೆ ನಿಮಗೆ ಕೊಟ್ಟಿರ್ತಾನೆ, ಅದನ್ನು ತಾವುಗಳನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಈ ನೇರವಾಗಿ ನಾವು ಕೆಲವು ವಿಷಯಕ್ಕೆ ಬರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ, ಇದು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ಈ ವಿಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು. ಇಲ್ಲಿ ಸಹಜವಾಗಿ ವಿಭಾಗದಲ್ಲಿ ಭಾಷಾ ಅಭ್ಯಾಸ ಮತ್ತು ರಚನೆ ಬಗ್ಗೆ ಕೇಳಿರ್ತಕ್ಕಂಥದ್ದು. ಈ ಏರಿಯಾದಲ್ಲಿ ಕೂಡ 4 ಇಂಟು 2 ಅಂದರೆ 8 ಮಾರ್ಕ್ಸ್ಗಳನ್ನು ತಾವು ಪಡಿಬೋದಾಗಿರ್ತಕ್ಕಂಥದ್ದು ಇದರಲ್ಲಿ ನಾನು ಹೇಳ್ತಕ್ಕಂಥದ್ದು. ಇದು ಗ್ರಾಮರ್ ಏರಿಯಾ ಬಂದುಬಿಟ್ಟು ಇಲ್ಲಿ ನೋಡಿ, ಈ ಗ್ರಾಮರ್ ಏರಿಯಾದಲ್ಲಿ ಇದು ಬಿಡಿಸಿದೆ ಆದರೆ ಬಹಳ ಉಪಯುಕ್ತತೆ ಆಗ್ತಕ್ಕಂಥದ್ದನ್ನಂತ ಹೇಳ್ತಾ, ಅದರಲ್ಲಿ ಅದಲ್ಲಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. 4 ಇಂಟು 2 = 8 ಮಾರ್ಕ್ಸ್ಗಳು ತಾವು ಪಡಿಬಹುದು ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 45, 2 ಪದಗಳ ನಾನಾರ್ಥವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಈ ನಾನಾರ್ಥದಲ್ಲಿ ಫಸ್ಟು ಇಲ್ಲಿ ಬರೀತಾ ಇದ್ದೇನೆ. ನರ, ಇದರ ನಾನಾರ್ಥ ಏನಾಗ್ತದೆ ಅಂತಂದರೆ ಮನುಷ್ಯ, ರಕ್ತನಾಳ, ಇಷ್ಟು ಬರ್ದಿದ್ದಾದರೆ ಸಾಕು, ಇತ್ಯಾದಿಗಳು ಅಂತ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಗುರುವಿನ ನಾನಾರ್ಥ, ಗುರು ಅಂತಂದರೆ ಶಿಕ್ಷಕ, ಒಂದು ಗ್ರಹದ ಹೆಸರು, ಒಂದು ಗ್ರಹದ ಹೆಸರು ಇತ್ಯಾದಿಗಳು. ಅದೇ ರೀತಿಯಾಗಿ ಇಲ್ಲಿ ಹೊಳೆ ಅಂದರೆ ನದಿ,
ಪ್ರಕಾಶಿಸು, ಪ್ರಕಾಶಿಸು. ಓಕೆ, ನೆಕ್ಸ್ಟು 46ನೇ ಪ್ರಶ್ನೆ, ಎರಡು ಪದಗಳ ಗುಣವಾಚಕಗಳನ್ನು ಗುರುತಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಗುಣವಾಚಕಗಳಲ್ಲಿ ಹುಸಿನಿದ್ದೆ ಅಂತಂದರೆ ಇಲ್ಲಿ ಹುಸಿ, ಅದೇ ರೀತಿ ಕಲಿಭೀಮ ಅಂತಂತಂದರೆ ಕಲಿ, ಬೆಳ್ಳಿ ಲೋಟ ಅಂತಂದರೆ ಬೆಳ್ಳಿ. ಹಾಗೆ ನೆಕ್ಸ್ಟ್ ಕ್ವಶನ್, ನಲವತ್ತೇಳನೇ ಪ್ರಶ್ನೆ, ಎರಡು ಕ್ರಿಯಾಪದಗಳ ಧಾತು ಗುರುತಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಬರೆಯುವರು ಅಂತಂದರೆ ಉತ್ತರ 47ನೇದು ಬರೆಯುವನು ಅಂತಂದರೆ ಇಲ್ಲಿ ಧಾತುಗಳು ಬರಿಬೇಕಾಗಿದ್ದು ಬರೆ, ಬರೆ ಧಾತು. ಅದೇ ಹೋಗುತ್ತಾನೆ ಅಂದರೆ ಹೋಗು, ನೆಕ್ಸ್ಟು ಕುಣಿಯುವಳು ಅಂತಂದರೆ ಕುಣಿ. ಇಷ್ಟು ಧಾತುಗಳನ್ನು ಬರೆದರೆ ಕುಣಿ. ನಿಮಗೆ 2 ಅಂಕಗಳನ್ನು ಸಿಗ್ತವೆ ವಿದ್ಯಾರ್ಥಿಗಳೇ. ಹಾಗೆ 48ನೇದು, ಎರಡು ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ತಿಂದನು ಅಂತಂದರೆ ಯಾವ ಕಾಲ ಅಂತಂದರೆ ಭೂತಕಾಲ, ಭೂತಕಾಲ. ಅದೇ ರೀತಿ ಇಲ್ಲಿ ಕರೆಯುತ್ತಾರೆ ಅಂತಂದರೆ ವರ್ತಮಾನ ಕಾಲ, ವರ್ತಮಾನ ಕಾಲ. ಹಾಗೆ ಹಾಡುವರು ಅಂತಂದರೆ ಭವಿಷ್ಯತ್, ಭವಿಷ್ಯತ್ ಕಾಲ. ನೆಕ್ಸ್ಟ್ 49ನೇ ಕ್ವಶನ್, ಎರಡು ತದ್ಭವ ರೂಪ ತಿಳಿಸಿ ಅಂತ ಕೇಳಿರ್ತಕ್ಕಂಥದ್ದು. ಶಿರ ಅಂತಂದರೆ ಇಲ್ಲಿ ಶಿರ. ನೆಕ್ಸ್ಟ್ ಯೋಗಿ ಅಂತಂದರೆ ಜೋಗಿ. ಹಾಗೆ ಆಕಾಶ ಅಂದರೆ ಆಗಸ. ನೆಕ್ಸ್ಟು 50ನೇ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ಇಲ್ಲಿ ನುಡಿಗಟ್ಟುಗಳ ಸ್ವಂತ ವ್ಯಾಖ್ಯದಲ್ಲಿ ಬಳಸಿ ಅಂತ ಕೇಳಿರ್ತಕ್ಕಂಥ, ಅದು ನೀವು ಸ್ವಂತ ವ್ಯಾಖ್ಯದಲ್ಲಿ ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಯನ್ನು ಇಷ್ಟು ಸುಮಾರು 60 ಪ್ರಶ್ನೆ ಇವತ್ತಿನ ಕ್ಲಾಸ್ದಲ್ಲಿ ಬಿಡಿಸಿರ್ತಕ್ಕಂಥದ್ದು. ಇದು ತಮಗೆ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದಂಥ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.